2.8 ಮತ್ತು 0.7 ನಡುವಿನ ಮಧ್ಯಾನುಪಾತ ಏನಂತಂದು ಕೇಳ್ಯಾರ ಇಲ್ಲಿ ನೋಡ್ರಿ. ಏನಾಗುತ್ತೆ ಮೀನ್ ಪ್ರೊಪೋರ್ಷನ್ ಈಸ್ ಈಕ್ವಲ್ ಟು ಮೀನ್ ಪ್ರೊಪೋರ್ಷನ್ ಏನಾಗುತ್ತೆ ಸ್ಕ್ವೇರ್ ರೂಟ್ ಆಫ್ ಎ ಇಂಟು ಬಿ ಆಗುತ್ತೆ. ಇಲ್ಲಿ ಸ್ಕ್ವೇರ್ ರೂಟ್ ಆಫ್ ಒಂದು ವ್ಯಾಲ್ಯೂ ಏನೈತಿ ಇಲ್ಲಿ 2.8 ಐತಿ ಇಂಟು 0.7 ಐತಿ. ಇಲ್ಲಿ ಪಾಯಿಂಟ್ ತೆಗಿಯಕ್ಕೆ ಡಿವೈಡೆಡ್ ಬೈ ಏನಕ್ಕ ಇಲ್ಲಿ 100 ಆಗತ್ತೆ. ಇದು 28 ಏನಾಗುತ್ತೆ 4 ಇಂಟು 7 ಇಂಟು 7 ಡಿವೈಡೆಡ್ ಬೈ 100. ಇದು ಸ್ಕ್ವೇರ್ ರೂಟ್ ಆಗುತ್ತೆ. 4 ಸ್ಕ್ವೇರ್ ರೂಟ್ 2 ಆಗುತ್ತೆ. ಇಲ್ಲಿ 7 ಬರ್ತೈತಿ ಡಿವೈಡೆಡ್ ಬೈ 10 ಆಗುತ್ತೆ. 14 ಡಿವೈಡೆಡ್ ಬೈ 10 ಮಾಡಿದ್ರೆ ಎಷ್ಟಾಗುತ್ತೆ 1.4 ಏನಾಗುತ್ತೆ ಮೀನ್ ಪ್ರೊಪೋರ್ಷನ್ ಆಗುತ್ತೆ. ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಇಂಧನದ ಬೆಲೆ 3 ಕ್ರಮಬದ್ಧ ತಿಂಗಳಲ್ಲಿ ಕ್ರಮವಾಗಿ 55%, 10% ಮತ್ತು 20% ಇಳಿಕೆ ಆಗುತ್ತೆ. 4ನೇ ತಿಂಗಳಲ್ಲಿ ಅದು 65% ಹೆಚ್ಚಾಗುತ್ತದೆ. 4ನೇ ತಿಂಗಳ ನಂತರ ಬೆಲೆಯನ್ನು ಮೂಲ ಬೆಲೆಯೊಂದಿಗೆ ಹೋಲಿಸಿದರೆ ಎಷ್ಟು ಶೇಕಡ ಹೆಚ್ಚಳ ಅಥವಾ ಇಳಿಕೆ ಉಂಟಾಗುತ್ತೆ ಅಂತ ಕೇಳಿದ್ರೆ ಇಲ್ಲಿ ನೋಡ್ರಿ. ಮೊದಲಿಗೆ ನಾನು 100 ರೂಪಾಯಿ ಐತೆ ಅಂತ ತೊಗೊಂತೀನಿ. ಇದು ಏನಾಗುತ್ತೆ ಮೊದಲಿಗೆ ಎಷ್ಟು 55% ಕಮ್ಮಿ ಆಗುತ್ತೆ. ಉಳಿದಿದೆ ಎಷ್ಟು 45 ಡಿವೈಡ್ ಬೈ 100. ಆಮೇಲೆ 10% 90 ಡಿವೈಡ್ ಬೈ 100. ಆಮೇಲೆ 20% 80 ಡಿವೈಡ್ ಬೈ 100 ಆಗುತ್ತೆ. ಅದ್ರ 4ನೇ ತಿಂಗಳಕ್ಕೆ ಅದು 65% ಜಾಸ್ತಿ ಆಗುತ್ತೆ. ಅಂದ್ರೆ ಏನಾಗುತ್ತೆ 165 ಡಿವೈಡ್ ಬೈ 100 ಆಗುತ್ತೆ. ಈಗ 100 ಕ್ಯಾನ್ಸಲ್, 2 0 ಕ್ಯಾನ್ಸಲ್ ಆಗುತ್ತೆ. 5 9 45, 5 20 ಆಗುತ್ತೆ. ಇದು 4 2 4 5 ಆಗುತ್ತೆ. 5 1 5 3 15, 5 3 15 ಆಗುತ್ತೆ. ಇದೇನು ಟೋಟಲ್ ಎಷ್ಟಾಗುತ್ತೆ ಇದು 9 ಇಂಟು 9. ಇದು 2 1 2 50 ಆಗುತ್ತೆ. ಇಂಟು 33 ಡಿವೈಡೆಡ್ ಬೈ 50 ಆಗುತ್ತೆ. ಎಷ್ಟಾಗುತ್ತೆ ಇದು 2673 ಡಿವೈಡೆಡ್ ಬೈ 50 ಆದ್ರೆ ಇದ್ರ ವ್ಯಾಲ್ಯೂ 53.46 ಏನಾಗುತ್ತೆ 4 ತಿಂಗಳ ನಂತರ ಅಮೌಂಟ್ ಆಗುತ್ತೆ. ಸ್ಟಾರ್ಟಿಂಗ್ 100 ಇತ್ತು. ಆಮೇಲೆ ಇದು 4 ತಿಂಗಳ ನಂತರ 53.46 ಆಗುತ್ತೆ. ಎಷ್ಟು ಕಡಿಮೆ ಐತಿ ಇಲ್ಲಿ ಡಿಕ್ರೀಸ್ 46.54 ಕಮ್ಮಿ ಆಯ್ತು. ಪರ್ಸೆಂಟೇಜ್ ಆಫ್ ಡಿಕ್ರೀಸ್ ಏನಾಗುತ್ತೆ 46.54 ಡಿವೈಡೆಡ್ ಬೈ 100 ಇಂಟು 100 ಮಾಡಿದ್ರೆ 46.54% ಡಿಕ್ರೀಸ್ ಆಗುತ್ತೆ. ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಹಂಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. PDF ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗ್ರಿ. ಪ್ಯಾನ್ನ ಮಾರಾಟ ಬೆಲೆ 7392 ರೂಪಾಯಿ. ಲಾಭ ಶೇಕಡ 32% ಆಗಿದ್ರೆ ಆ ಪ್ಯಾನನ್ನ ಖರೀದಿ ಬೆಲೆ ಎಷ್ಟು ಅಂತಂದು ಕೇಳ್ಯಾರ. ನೋಡ್ರಿ ಕಾಸ್ಟ್ ಪ್ರೈಸ್ ಏನಂತಂದು ಇರ್ತೈತಿ 100% ಇರ್ತೈತಿ. ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಏನಾಗುತ್ತೆ 32% ಪ್ರಾಫಿಟ್ ಆಗೈತಿ ಅಂದ್ರೆ 132 ಆಕೈತಿ. ಸೆಲ್ಲಿಂಗ್ ಪ್ರೈಸ್ ವ್ಯಾಲ್ಯೂ ಕೊಟ್ಟರೆ ಇಲ್ಲಿ 132 7392 ಅಂದ್ರೆ ಇಂಟು 56 ಆಗೈತಿ. ಕಾಸ್ಟ್ ಪ್ರೈಸ್ ಏನಾಗುತ್ತೆ ಇಂಟು 56 ಮಾಡಿದ್ರೆ 5600 ರೂಪಾಯಿ ಕಾಸ್ಟ್ ಪ್ರೈಸ್ ಆಗುತ್ತೆ. ಆಪ್ಷನ್ ಇಲ್ಲಿ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಮೊತ್ತದ ಮೇಲೆ 4 ವರ್ಷಗಳಿಗೆ ವಾರ್ಷಿಕ 8% ದರದಲ್ಲಿ ಸರಳ ಬಡ್ಡಿ 824 ರೂಪಾಯಿ ಆಗಿದ್ರೆ ಆ ಮೂಲಧನ ಎಷ್ಟು ಅಂತಂದು ಕೇಳಿದ್ರೆ ಇಲ್ಲಿ 4 ವರ್ಷಕ್ಕೆ ರೇಟ್ ಎಷ್ಟಾಗುತ್ತೆ 4 ಇಂಟು 2 ಮಾಡಿದ್ರೆ 32% ಆಗುತ್ತೆ. ಈ 32% ಏನಾಗುತ್ತೆ ಇಂಟ್ರೆಸ್ಟ್ ಆಗುತ್ತೆ. ಇದ್ರ ವ್ಯಾಲ್ಯೂ ಎಷ್ಟು ಕೊಟ್ಟನ 824 ಕೊಟ್ಟನ. ಪ್ರಿನ್ಸಿಪಲ್ ಏನಿರ್ತೈತಿ 100% ಇರ್ತೈತಿ. ಇಲ್ಲಿ 32 ಇಂಟು ಎಷ್ಟೇ ಆಗುತ್ತೆ 25.7 ಇಲ್ಲಿ ಆಗುತ್ತೆ. ಇಲ್ಲಿ 100ಕ್ಕೆ 25.75 ಮಾಡಿದ್ರೆ ಎಷ್ಟಾಗುತ್ತೆ ಪ್ರಿನ್ಸಿಪಲ್ 2575 ರೂಪಾಯಿ ಆಗುತ್ತೆ. ಆಪ್ಷನ್ ಇಲ್ಲಿ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಮಂದಾರ್, ಕೇತನ್ ಮತ್ತು ತುಷಾರ್ ಇವರ ಸರಾಸರಿ ತೂಕ 45 kg ಐತಿ. ಮಂದಾರ್ ಮತ್ತು ಕೇತನ್ ಇವರ ಸರಾಸರಿ ತೂಕ 43 kg ಐತಿ. ಕೇತನ್ ಮತ್ತು ತುಷಾರ್ ಇವರ ಸರಾಸರಿ ತೂಕ 48 kg ಐತಿ. ಕೇತನನ ತೂಕ ಎಷ್ಟು ಅಂತಂದು ಕೇಳಿರಿ ಇಲ್ಲಿ ನೋಡ್ರಿ. 3 ಮಂದಿ ಸೇರಿ ಎಷ್ಟೈತಿ ಮಂದಾರ, ಕೇತನ್ ಮತ್ತು ತುಷಾರ್ ಅವರು ಸೇರಿ 45 kg ಐತಿ. ಇಂಟು 3 ಮಾಡಿದ್ರೆ ಟೋಟಲ್ ತೂಕ 135 kg ಆಕತಿ. ಆಮೇಲೆ ಮಂದಾರ ಮತ್ತು ಕೇತನ್ ಇಬ್ಬರದು ಸೇರಿ 43 ಅವರೇಜ್ ಕೊಟ್ಟಾರ. ಇದು ಎಷ್ಟಾಗುತ್ತೆ 86 kg ಆಗುತ್ತೆ. ಆಮೇಲೆ ಕೇತನ್ ಮತ್ತು ತುಷಾರ್ ಅವ್ರದ್ದು ಎಷ್ಟು ಕೊಟ್ಟರೆ 48 kg ಕೊಟ್ಟರೆ ಇಂಟು 2 ಮಾಡಿದ್ರೆ 96 kg ಆಗುತ್ತೆ. ಇಲ್ಲಿ ತುಷಾರ್ ಅವ್ರದ್ದು kg ಎಷ್ಟಾಗುತ್ತೆ ಇಲ್ಲಿ 135 ಒಳಗೆ 86 kg ಹೋದ್ರೆ ಎಷ್ಟಾಗುತ್ತೆ 49 kg ಆಗುತ್ತೆ. ಮಂದಾರ ಅವ್ರದ್ದು ಎಷ್ಟಾಗುತ್ತೆ 135 ಒಳಗೆ 96 kg ಹೋದ್ರೆ ಅವ್ರದ್ದು ಎಷ್ಟು kg ಬರ್ತೈತಿ 39 kg ಬರ್ತೈತಿ. ತುಷಾರ್ ಅವ್ರದ್ದು 49 ಆಯ್ತು, ಮಂದಾರ ಅವ್ರದ್ದು 39 ಆಯ್ತು. ಟೋಟಲ್ ಇಬ್ಬರದು ಶೇರ್ ಟೋಟಲ್ ವೇಟ್ ಎಷ್ಟಾಗುತ್ತೆ ಇಲ್ಲಿ 88 kg ಆಗುತ್ತೆ. ನಮಗೆ ಕೇತನ್ ಅವ್ರದ್ದು ಎಷ್ಟಾಗುತ್ತೆ ಇಲ್ಲಿ 135 ಒಳಗೆ 88 ಹೋದ್ರೆ 47 kg ಕೇತನ್ ಅವ್ರದ್ದು ಆಗುತ್ತೆ. ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಪುಸ್ತಕದ ಗುರುತಿಸಲಾದ ಬೆಲೆ 1500 ರೂಪಾಯಿ ಆಗೈತಿ. ಕೆಳಗಿನ ರಿಯಾಯಿತಿ ವಿಧಾನಗಳ ಅಡಿಯಲ್ಲಿ ಮಾರಾಟ ಬೆಲೆ ವ್ಯತ್ಯಾಸ ಎಷ್ಟು ಅಂತಂದು ಕೇಳಿರಿ ಇಲ್ಲಿ ನೋಡ್ರಿ. 1x ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ 20% ಮತ್ತು 20% ರಿಯಾಯಿತಿ ನೀಡಿದ್ರೆ 1x ಸೆಲ್ಲಿಂಗ್ ಪ್ರೈಸ್ 1500ಕ್ಕೆ 20% ಫ್ರಾಕ್ಷನ್ ಅಂದ್ರೆ 1/5 ಆಗುತ್ತೆ. ಉಳಿದಿದಷ್ಟು 4/5 ಇಂಟು 4/5 ಆಗುತ್ತೆ. 5 1 5 3 15, 5 1 5 6 30. ಇದೆಷ್ಟಾಗುತ್ತೆ 9660 ರೂಪಾಯಿ ಆಗುತ್ತೆ. 960 ರೂಪಾಯಿ ಆಗುತ್ತೆ. 2ನೇ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ ಇಲ್ಲಿ 1500ಕ್ಕೆ 30% ಮತ್ತು 10% ಡಿಸ್ಕೌಂಟ್ ಅಂದ್ರೆ ಎಷ್ಟು 70 ಡಿವೈಡ್ ಬೈ 100 ಇಂಟು 90 ಡಿವೈಡ್ ಬೈ 100 ಆಗತ್ತೆ. 0 0 ಕ್ಯಾನ್ಸಲ್ ಮಾಡಿದ್ರೆ ಇದು ಎಷ್ಟಾಗತ್ತೆ 945 ರೂಪಾಯಿ ಆಗತ್ತೆ. ಎರಡು ನಡುವಿನ ವ್ಯತ್ಯಾಸ ಕೇಳ್ಯಾರ. ನಮ್ಮ ನಡುವಿನ ವ್ಯತ್ಯಾಸ ಎಷ್ಟಾಗತ್ತೆ 15 ರೂಪಾಯಿ ಆಗುತ್ತೆ. ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಎರಡು ಸಂಖ್ಯೆಗಳ LCM 168 ಮತ್ತು HCF 14. ಒಂದು ಸಂಖ್ಯೆ 42 ಆಗಿದ್ರೆ ಇನ್ನೊಂದು ಸಂಖ್ಯೆ ಕಂಡಿಡಿ ಅಂತಂದು ಕೇಳ್ಯಾರ. LCM ಇಂಟು HCF ಈಸ್ ಈಕ್ವಲ್ ಟು ಏನಾಗುತ್ತೆ ಆ ಎರಡು ಸಂಖ್ಯೆಗಳು ಮಲ್ಟಿಪ್ಲೈ ಆಗುತ್ತೆ A ಇಂಟು B ಆಗುತ್ತೆ.
LCM 168 ಆದ್ರೆ HCF 14 ಕೊಟ್ರ ಒಂದ್ ಸಂಖ್ಯೆ 42 ಆಗುತ್ತೆ, ಇನ್ನೊಂದ್ ಸಂಖ್ಯೆ B ಅಂತ ತಗೊಂತೀನಿ. ಇಲ್ಲಿ 7 6 7 2 ಆಗುತ್ತೆ, 2 1 2 3 3 5 15 3 6 18 ಅಂದ್ರೆ ಇನ್ನೊಂದ್ ಸಂಖ್ಯೆ ಎಷ್ಟಾಗುತ್ತೆ 56 ಆಗುತ್ತೆ. ಆಪ್ಷನ್ ಇಲ್ಲಿ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಕೆಲಸವನ್ನು 20 ಪುರುಷರು ಅಥವಾ 30 ಮಹಿಳೆಯರು ಅಥವಾ 50 ಬಾಲಕರು ಒಂದು ದಿನದಲ್ಲಿ ಪೂರ್ಣಗೊಳಿಸಬಹುದು. 2 ಪುರುಷರು ಮತ್ತು 5 ಬಾಲಕರು ಪರ್ಯಾಯ ದಿನಗಳಲ್ಲಿ ಕೆಲಸ ಮಾಡ್ತಾರೆ ಹಾಗೂ 6 ಮಹಿಳೆಯರು ಪ್ರತಿದಿನ ಕೆಲಸ ಮಾಡ್ತಾರೆ. ಪುರುಷರು ಮೊದಲ ದಿನ ಕೆಲಸ ಪ್ರಾರಂಭಿಸಿದ್ರೆ ಆ ಕೆಲಸ ಎಷ್ಟು ದಿನಗಳಲ್ಲಿ ಪೂರ್ಣಗೊಳ್ಳುತ್ತೆ ಅಂತ ಕೇಳ್ಯಾರ. ಇಲ್ಲಿ ನೋಡ್ರಿ 20 ಮೆನ್ ಈಕ್ವಲ್ ಟು 30 ವುಮೆನ್ ಈಕ್ವಲ್ ಟು 50 ಚಿಲ್ಡ್ರನ್ ಮಾಡೋ ಕೆಲಸ ಈಕ್ವಲ್ ಐತಿ. ಇವ್ರದ್ದು LCM ಎಷ್ಟಾಗೈತಿ? ಇಲ್ಲಿ LCM 300 ಆಗುತ್ತೆ. ಅಂದ್ರೆ ಮೆನ್ನಿನ ಎಫಿಷಿಯನ್ಸಿ ಎಷ್ಟಾಗುತ್ತೆ 20 ಎಷ್ಟೇ 300 15 ಆಗುತ್ತೆ. ವುಮೆನ್ ಅದ್ದು ಎಷ್ಟಾಗುತ್ತೆ 10 ಆಗುತ್ತೆ. ಚಿಲ್ಡ್ರನ್ ಅದ್ದು ಎಷ್ಟಾಗುತ್ತೆ 6 ಆಗುತ್ತೆ. ಇದೇನಾಗುತ್ತೆ ಎಫಿಷಿಯನ್ಸಿ ಆತ. ಇಲ್ಲಿ ನೋಡ್ರಿ 2 ಪುರುಷರದ್ದು ಎಷ್ಟಾಗುತ್ತೆ ಟೋಟಲ್ ವರ್ಕ್ 2 ಪುರುಷರದ್ದು ಒಂದು 2 × 15 ಮಾಡಿದ್ರೆ ಒಂದ್ ದಿನಕ್ಕೆ ಅವ್ರದ್ದು 30 ಆಗುತ್ತೆ. ಆಮೇಲೆ 5 ಮಂದಿ ಇದು ಮೆನ್ನದಾತು. ಇಲ್ಲಿ ಚಿಲ್ಡ್ರನ್ ಎಷ್ಟಾಗುತ್ತೆ 5 ಜನದ್ದು ಚಿಲ್ಡ್ರನ್ ಬಾಲಕರದ್ದು ಎಷ್ಟೈತಿ ಎಫಿಷಿಯನ್ಸಿ 6 ಐತಿ, ಇದು 30 ಆಗುತ್ತೆ. ವುಮೆನ್ ಅದ್ದು ಎಷ್ಟೈತಿ 6 ಜನದ್ದು ಅವ್ರದ್ದು ಇದು ಟೋಟಲ್ ಎಷ್ಟೈತಿ ಎಫಿಷಿಯನ್ಸಿ 10 ಐತಿ 60 ಆಗುತ್ತೆ. ಇಲ್ಲಿ ನೋಡ್ರಿ ಪರ್ಯಾಯ ದಿನಗಳಲ್ಲಿ ಕೆಲಸ ಮಾಡ್ತಾರೆ. ಮೊದ್ಲಕ್ಕ ಮೆನ್ ಮತ್ತು ವುಮೆನ್ ಇವರು ಕಂಟಿನ್ಯೂ ಆಗಿ ಕೆಲಸ ಮಾಡ್ತಾರೆ. ಅಂದ್ರೆ ಮೊದ್ಲಕ್ಕ ಮೆನ್ ಪ್ಲಸ್ ವುಮೆನ್ ಮಾಡಿದ್ರ ಆಮೇಲೆ ಚಿಲ್ಡ್ರನ್ ಪ್ಲಸ್ ವುಮೆನ್ ಮಾಡ್ತಾರೆ. ಇಲ್ಲಿ ಮೆನ್ ಪ್ಲಸ್ ವುಮೆನ್ ಒಂದ್ ದಿವಸದ ಎಷ್ಟಾಗುತ್ತೆ 30 + 60 ಮಾಡಿದ್ರೆ 90 ಆಗುತ್ತೆ. ಇನ್ನೊಂದ್ ದಿವಸದ 30 + 60 ಮಾಡಿದ್ರೆ 90 ಆಗುತ್ತೆ. ಅಂದ್ರೆ 90 + 90 ಎಷ್ಟಾಯ್ತು 180. ಇದೇನಾಗುತ್ತೆ 2 ದಿನಕ್ಕಾಗುತ್ತೆ. ಆಮೇಲೆ 3ನೇ ದಿನಕ್ಕೆ ಏನ್ ಮಾಡ್ತಾರ ಮೆನ್ ಮತ್ತೆ ವುಮೆನ್ ಮತ್ತೆ ಸೇರ್ ಕೂಡಿ ಮಾಡ್ತಾರ. ಅಂದ್ರೆ ಪ್ಲಸ್ 90 ಎಷ್ಟಾಯ್ತು 270 ಆಯ್ತು. ಪ್ಲಸ್ 1 ಮಾಡಿದ್ರೆ 3 ದಿವಸ ಆಯ್ತು. ಇಲ್ಲಿ ಉಳಿದಿದ್ ಕೆಲಸ ಎಷ್ಟು ಟೋಟಲ್ ವರ್ಕ್ 300 ಐತಿ ನಮ್ಗೆ. ಇನ್ನು ಉಳಿದಿದ್ದು 30 ಕೆಲಸ ಉಳಿದೈತಿ. ಅಂದ್ರೆ 30 ಕೆಲಸನ ಯಾರು ಮಾಡ್ತಾರ 30 ಕೆಲಸನ ಹೌದು ಬಾಲಕರು ಮತ್ತು ಮಹಿಳೆಯರು ಶೇರ್ ಮಾಡ್ತಾರೆ. ಅಂದ್ರೆ 30/90 ಆಗುತ್ತೆ. 0 0 ಕ್ಯಾನ್ಸಲ್ ಮಾಡಿದ್ರೆ 3 10/3 ದಿನದಾಗ ಟೋಟಲ್ ವರ್ಕ್ನ ಮುಗಿಸ್ತಾರೆ. ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತು ಹಂಗ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. 3 ವರ್ಷಗಳ ಅವಧಿಗೆ ವಾರ್ಷಿಕ 5% ಬಡ್ಡಿ ದರದಲ್ಲಿ ಚಕ್ರ ಬಡ್ಡಿ ಮತ್ತು ಸರಳ ಬಡ್ಡಿ ನಡುವಿನ ವ್ಯತ್ಯಾಸ 244 ರೂಪಾಯಿ ಆಗೈತಿ. ಮೂಲಧನ ಎಷ್ಟು ಅಂತ ಕೇಳಿರಿ. ಡಿಫರೆನ್ಸ್ ಈಸ್ ಈಕ್ವಲ್ ಟು ಫಾರ್ಮುಲಾ ಏನಾಗುತ್ತೆ ಪ್ರಿನ್ಸಿಪಲ್ ಇಂಟು R/100 ಹೋಲ್ ಸ್ಕ್ವೇರ್ ಇಂಟು 300 ಪ್ಲಸ್ R/100 ಆಗುತ್ತೆ. ಇಲ್ಲಿ ಡಿಫರೆನ್ಸ್ ಎಷ್ಟು ಕೊಟ್ಟರೆ 244 ಐತಿ. ಪ್ರಿನ್ಸಿಪಲ್ ಕಂಡು ಹಿಡಿಬೇಕು. ರೇಟ್ 5 ವರ್ಷ ಐತಿ. /100 ಸ್ಕ್ವೇರ್ ಆಯ್ತು 300 ಪ್ಲಸ್ 5/100 ಆಕತಿ. ಪ್ರಿನ್ಸಿಪಲ್ ಇಂಟು 25/100 ಇಂಟು 100 ಇಂಟು 305/100 ಆಗುತ್ತೆ. ಇಲ್ಲಿ ಪ್ರಿನ್ಸಿಪಲ್ ಇದು ಡಿಫರೆನ್ಸ್ 244 ಕೊಟ್ರ 25 1 25 4 100 ಆಗುತ್ತೆ. 5 6 35 1 5 20 ಆಯ್ತು. 61 61 4 ಆಗುತ್ತೆ. 4 4 16 16 32 ಅಂದ್ರೆ ಪ್ರಿನ್ಸಿಪಲ್ ಎಷ್ಟಾಗುತ್ತೆ 32,000 ರೂಪಾಯಿ ಆಗುತ್ತೆ. ಆಪ್ಷನ್ ಇಲ್ಲಿ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಮನೋಜ್ ನಗರ ಎ ನಿಂದ ನಗರ ಬಿ ಗೆ ಪ್ರಯಾಣಿಸ್ತಾನೆ. ಅವನು ತನ್ನ ಸಾಮಾನ್ಯ ವೇಗದ 1/5 ವೇಗದಲ್ಲಿ ಕಾರು ಚಾಲನೆ ಮಾಡಿದರೆ ಅವನು ನಗರ ಬಿ ಗೆ 36 ನಿಮಿಷ ತಡವಾಗಿ ತಲುಪ್ತಾನೆ. ಅವನು ತನ್ನ ಸಾಮಾನ್ಯ ವೇಗದಲ್ಲಿ ಪ್ರಯಾಣಿಸಿದರೆ ತೆಗೆದುಕೊಳ್ಳುವ ಸಮಯ ಎಷ್ಟು ಅಂತ ಕೇಳಿರಿ. ಇಲ್ಲಿ ನೋಡ್ರಿ ಚೇಂಜ್ ಈಸ್ ಈಕ್ವಲ್ ಟು 1/5 ಆಫ್ ಇನಿಷಿಯಲ್ ಆಗುತ್ತೆ. ಇಲ್ಲಿ ಚೇಂಜ್ ಡಿವೈಡೆಡ್ ಬೈ ಇನಿಷಿಯಲ್ ಏನಾಗುತ್ತೆ ರೇಷಿಯೋ ಇಲ್ಲಿ ಸ್ಪೀಡ್ ಇಂದ 1:5 ಆಗುತ್ತೆ. ಅಂದ್ರೆ ಸ್ಪೀಡ್ ಚೇಂಜ್ ಆಗಿದ್ದು 1 ಆದ್ರೆ ಇನಿಷಿಯಲ್ ಎಷ್ಟು ಇರ್ತೈತಿ 5 ಇರ್ತೈತಿ. ಇಲ್ಲಿ ಏನಾಗುತ್ತೆ ಟೈಮ್ ರೇಷಿಯೋ ಇದ್ರದ್ದು ರಿವರ್ಸ್ ಆಗುತ್ತೆ. ಅಂದ್ರೆ 5:1 ಆಗುತ್ತೆ. ಇಲ್ಲಿ ಏನಾಗುತ್ತೆ 4 ವ್ಯಾಲ್ಯೂ ಕೊಟ್ಟಾನೆ. ಇಲ್ಲಿ ಎಷ್ಟು ಕೊಟ್ಟಾನೆ 36 ನಿಮಿಷ ಜಾಸ್ತಿ ತೊಗೊಂತಾನೆ. ಅಂದ್ರೆ 4 9 36 ಆಗುತ್ತೆ. ಇನಿಷಿಯಲ್ ಆಗಿ ಎಷ್ಟು ಟೈಮ್ ತೊಗೊಂತಾನೆ ಅಂತ ಕೇಳಿದ್ರೆ ಇನಿಷಿಯಲ್ ಆಗಿ ರೇಷಿಯೋ ಎಷ್ಟೈತಿ 1 ಐತಿ. ಅಂದ್ರೆ 1 × 9 ಮಾಡಿದ್ರೆ ಇನಿಷಿಯಲ್ ಆಗಿ 9 ನಿಮಿಷ ತೊಗೊಂತಾನೆ. ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಬ್ಬ ವ್ಯಕ್ತಿ ಕೋಲ್ಕತ್ತಾದಿಂದ ಅಹಮದಾಬಾದ್ಗೆ 78 km/h ವೇಗದಲ್ಲಿ ಹೋಗಿ ಅದೇ ಮಾರ್ಗದಲ್ಲಿ 91 km/h ವೇಗದಲ್ಲಿ ಕೋಲ್ಕತ್ತಾಗೆ ಹಿಂದಿರುತ್ತಾನೆ. ಅವನ ಸಂಪೂರ್ಣ ಪ್ರಯಾಣದ ಸರಾಸರಿ ವೇಗ ಎಷ್ಟು ಅಂತ ಕೇಳಿದ್ರೆ ಸರಾಸರಿ ವೇಗ ಈಜು ಕೊಟ್ಟು ಏನಾಗುತ್ತೆ 2s1 × s2 ಸ್ಪೀಡ್ 1 ಪ್ಲಸ್ ಸ್ಪೀಡ್ 2 ಆಗುತ್ತೆ. 2 × 70 8 × 91 78 ಪ್ಲಸ್ 91 ಆಗುತ್ತೆ. ಇದು 2 × 78 × 91 169 ಆಗುತ್ತೆ. ಇದೆಷ್ಟಾಗುತ್ತೆ 14,196 169 ಆದ್ರೆ ಸರಾಸರಿ ಎಷ್ಟಾಗುತ್ತೆ 84 km/h ಆಗುತ್ತೆ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ವಿಶ್ವವಿದ್ಯಾಲಯದಲ್ಲಿ 500 ಅಧ್ಯಾಪಕರು ಪುರುಷರು ಮತ್ತು ಮಹಿಳೆಯರು ಮಾತ್ರ ಅದರ. ಅದರಲ್ಲಿ 60% ಮಹಿಳೆಯರು ಮತ್ತು ಮಹಿಳೆಯರ ಸರಾಸರಿ ಎತ್ತರ 162 ಸೆಂಟಿಮೀಟರ್ ಮತ್ತು ಪುರುಷರ ಸರಾಸರಿ ಎತ್ತರ 168 ಸೆಂಟಿಮೀಟರ್ ಇದ್ರೆ ವಿಶ್ವವಿದ್ಯಾಲಯದ ಎಲ್ಲಾ ಅಧ್ಯಾಪಕರ ಸರಾಸರಿ ಎತ್ತರ ಎಷ್ಟು ಅಂತ ಹೇಳಿರಿ. ನೋಡ್ರಿ ವುಮೆನ್ ರೇಷಿಯೋ ಮೆನ್ ಏನಾಗುತ್ತೆ ಇಲ್ಲಿ
ವುಮೆನ್ 60% ಅದರ ಅಂದ್ರೆ ಮೆನ್ ಎಷ್ಟಾಗತ್ತೆ 40% ಆಗುತ್ತೆ. ಇಲ್ಲಿ 100% ವ್ಯಾಲ್ಯೂ ಎಷ್ಟು ಕೊಟ್ಟ 200 ಕೊಟ್ಟಾನ ಅಂದ್ರೆ ಇಂಟು 5 ಆಕತಿ. ವುಮೆನ್ಸ್ ಎಷ್ಟಾಕರಿ ಇಲ್ಲಿ 60 ಇಂಟು 5 ಮಾಡಿದ್ರೆ 300 ವುಮೆನ್ ಆದ್ರೆ 200 ಮೆನ್ ಆಕರಿ. ಎವರೇಜ್ ಕೊಟ್ಟರಿ ಇಲ್ಲಿ 300 ಜನದ ಎಷ್ಟು ಕೊಟ್ಟಾನ ಇಲ್ಲಿ 162 ಸೆಂಟಿಮೀಟರ್ ಕೊಟ್ಟಾನ ಅಂದ್ರೆ ಎಷ್ಟಾಗತ್ತೆ 48,600 ಆಕತಿ. ಮೆಣದ ಎಷ್ಟು ಕೊಟ್ಟಾನ 200 ಜನದ 168 ಕೊಟ್ಟಾನ ಇದು ಎಷ್ಟಾಗತ್ತೆ 33,600 ಆಕತಿ. ಟೋಟಲ್ ಸಮ್ ಏನಾಗತ್ತೆ ಸರಾಸರಿ ಕೊಟ್ಟು ಟೋಟಲ್ ಸಮ್ 82,200 ರೂಪಾಯಿ ಆಗುತ್ತೆ. ಡಿವೈಡ್ ಬೈ ಟೋಟಲ್ ಜನ ಎಷ್ಟಾದ್ರೆ 500 ಅದ 0 ಕ್ಯಾನ್ಸಲ್ ಮಾಡೋಣ. ಇಲ್ಲಿ ಉಳಿದಿದ್ದು ಎಷ್ಟಾಗುತ್ತೆ ಸರಾಸರಿ ಹತ್ರ 164.4 ಸೆಂಟಿಮೀಟರ್ ಆಗುತ್ತೆ. ಆಪ್ಷನ್ ಇಲ್ಲಿ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. 2% ಆಫ್ ಎಕ್ಸ್ ಈಜ್ಕೊಲ್ ಟು 348 ಆದ್ರೆ ಎಕ್ಸ್ ವ್ಯಾಲ್ಯೂ ಏನಂತ ಕೇಳ್ಯಾರ ಅಂದ್ರೆ 2/100 ಇಂಟು ಎಕ್ಸ್ ಈಜ್ಕೊಲ್ ಟು 348 ಆಕತಿ. 2 1 2 2 4 ಅಂದ್ರೆ ಎಕ್ಸ್ ವ್ಯಾಲ್ಯೂ ಎಷ್ಟಾಗುತ್ತೆ 17,400 ಆಗುತ್ತೆ. ಆಪ್ಷನ್ ಇಲ್ಲಿ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಘನದ ಅಂಚನ್ನು 3 ಪಟ್ಟು ಹೆಚ್ಚಿಸಿದರೆ ಅದರ ಘನ ಪರಿಮಾಣವು ಮೂಲ ಘನ ಪರಿಮಾಣಕ್ಕಿಂತ ಎಷ್ಟು ಪಟ್ಟು ಹೆಚ್ಚಾಗತ್ತೆ ಅಂತ ಕೇಳ್ಯಾರ. ವಾಲ್ಯೂಮ್ ಏನಾಗುತ್ತೆ ಇದ್ರದ್ದು ಎ ಕ್ಯೂಬ್ ಅಂತಂದು ಆಗುತ್ತೆ. ನೋಡ್ರಿ 1ಕ್ಕೆ 1 ಇತ್ತು ಅಂದ್ರೆ ಅದು 3 ಪಟ್ಟಾಗಿ ಏನಾಗುತ್ತೆ 1:3 ಆಗುತ್ತೆ. ಇದ್ರ ವಾಲ್ಯೂಮ್ ಏನಾಗುತ್ತೆ 1:3 ಕ್ಯೂಬ್ ಆದ್ರೆ ಇದು 27 ಆಗುತ್ತೆ. ಎಷ್ಟು ಪಟ್ಟು ಜಾಸ್ತಿ ಆಯ್ತು ಇಲ್ಲಿ 27 ಪಟ್ಟು ಜಾಸ್ತಿ ಆಯ್ತು. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಹಂಗೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ. ಸಚಿನ್ 152 ಕುರ್ಚಿಗಳನ್ನ ಮಾರಾಟ ಮಾಡ್ತಾನೆ ಮತ್ತು ಅವನ ಲಾಭ 52 ಕುರ್ಚಿಗಳ ಮಾರಾಟ ಬೆಲೆಗೆ ಸಮವಾಗಿರ್ತದೆ. ಅವನ ಲಾಭ ಶೇಕಡಾವಾರು ಎಷ್ಟು ಅಂತಂದು ಕೇಳಿರಿ. ನೋಡ್ರಿ ಸೆಲ್ಲಿಂಗ್ ಪ್ರೈಸ್ ಟೋಟಲ್ ಎಷ್ಟದು 152 ಕುರ್ಚಿ ಅದು. ಇಲ್ಲಿ ಪ್ರಾಫಿಟ್ ಏನೈತಿ 52 ಕುರ್ಚಿ ಐತಿ ಅಂದ್ರೆ ಕಾಸ್ಟ್ ಪ್ರೈಸ್ ಏನಾಗುತ್ತೆ ಇಲ್ಲಿ 152 ಒಳಗೆ 52 ಹೋದ್ರೆ 100 ಕಾಸ್ಟ್ ಪ್ರೈಸ್ ಆಗುತ್ತೆ. ಇಲ್ಲಿ ಪ್ರಾಫಿಟ್ ಪರ್ಸೆಂಟೇಜ್ ಏನಾಗುತ್ತೆ ಪ್ರಾಫಿಟ್ 52/100 ಇಂಟು 100 ಮಾಡಿದ್ರೆ 52% ಏನಾಗುತ್ತೆ ಪ್ರಾಫಿಟ್ ಆಗುತ್ತೆ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ.